ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಬಂದ್ಬಿಟ್ಟು ಟೊಯೋಟಾ ಗ್ಲಾನ್ಸಾ, ಅದೇ ಮಾರುತಿಯಲ್ಲಿ ಬಲೆನೋ ಟೊಯೋಟಾದಲ್ಲಿ ಗ್ಲಾನ್ಸಾ ಇದೆಯಲ್ಲ, ಆ ಗ್ಲಾನ್ಸಾ ಗಾಡಿ ಇದು ನೀವು ನೋಡ್ಬೋದು. ಈ ಗಾಡಿ ಬಂದ್ಬಿಟ್ಟು ನಾನು ಫುಲ್ ಫಿಟ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ನೀವು ಯಾರೇ CNG ಫಿಟ್ ಮಾಡಿಸ್ಬೇಕಂದ್ರೂ ನಾನು ತೋರಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬಂದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ CNG ಫಿಟ್ ಮಾಡಿಸ್ಕೋಬೋದು. ನಮ್ಮದು ಸದ್ಯಕ್ಕೆ ಮಹದೇವಪುರ, ನಾಗರಬಾವಿ ಇದೆ. ನೆಕ್ಸ್ಟ್ ಇನ್ನು ಎಲೆಕ್ಟ್ರಾನಿಕ್ ಸಿಟಿ, ಏರ್ಪೋರ್ಟ್ ಹಿಂದೆಗಡೆ ಹೆಬ್ಬಾಳ, 3 ಕಡೆ ಬರ್ತಾ ಇದೆ. ನೀವು ಎಲ್ಲಿ ಬೇಕಾದ್ರೂ ಫಿಟ್ ಮಾಡಿಸಿ, ಎಲ್ಲಿ ಬೇಕಾದ್ರೂ ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮದು ಪೆಟ್ರೋಲ್ ಗಾಡಿ ಇದ್ದರೆ CNG ಹಾಕಿಸ್ಕೊಳ್ಳಿ, ಪೆಟ್ರೋಲ್ ಖರ್ಚಲ್ಲಿ ಅರ್ಧ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ವಿಡಿಯೋನ ಲೈವಿಟ್ಟು ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. 10 ಜನಕ್ಕೆ ಈ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡಿ, CNG ಹಾಕಿಸಿದ ಮೇಲೆಲ್ಲ ಅದು ನೋಡಿ, CNG ಹಾಕಿದ ಮೇಲೆ ನೀವು ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆ, ರಿಪೇರಿ ಮಾಡೋಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಿಮಗೆ ಜಾಗ ಇರುತ್ತೆ. ಜಾಸ್ತಿ ಆಲ್ಟ್ರೇಷನ್ ಎಲ್ಲ ಏನೂ ಬರೋದಿಲ್ಲ ಇದರಲ್ಲಿ. ಕಂಪ್ನಿದು ಒರಿಜಿನಾಲಿಟಿ ಏನಿದೆ ಅದು ಹಂಗೆ ಇರುತ್ತೆ. ಬರೀ ಆ್ಯಡ್ ಆನ್ ಮಾತ್ರ ಮಾಡಿರ್ತೀವಿ ಅಷ್ಟೇ, ಗೊತ್ತಾಯ್ತಾ? ಒರಿಜಿನಾಲಿಟಿ ಹಂಗೆ ಇರುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, ಮತ್ತು ತಾನಾಗೆ CNGಗೆ ಚೇಂಜ್ ಆಗುತ್ತೆ. ಮತ್ತು ಗ್ಯಾಸ್ ಹಾಕಿದ್ಮೇಲೆ ಆಟೋಮೆಟಿಕ್ಕಾಗಿ ಗ್ಯಾಸಿಗೆ ಬರುತ್ತೆ. ಆ ಥರ ಸಿಸ್ಟಮ್ ಇರುತ್ತೆ. ಇದು ಸೀಕ್ವೆನ್ಷಿಯಲ್ ಕಿಟ್ ಅಂತ ಕರಿತೀವಿ, ಅಂದರೆ ಎಲೆಕ್ಟ್ರಾನಿಕ್ ಕಿಟ್ಟು. ಪ್ಲಸ್ BS6 ಗಾಡಿಗಳಿಗೆ, BS4 ಗಾಡಿಗಳಿಗೆ ಎಲ್ಲದಕ್ಕೂ ಆಗುವಂಥ ಕಿಟ್ಗಳೇ ಇವು. ಎಲ್ಲ ಕಂಪನಿಯಿಂದ ಬಂದಿರುವಂಥ ಕಿಟ್ಗಳೇ, ಗೌರ್ಮೆಂಟ್ ಅಪ್ರೂವ್ಡ್ ಇರುವಂಥ ಕಿಟ್ಗಳೇನೆ ಇವು. ನೀವು ಇಲ್ಲಿ ನೋಡ್ಬೋದು. ನೋಡಿ, ಮೊದಲನೇದಾಗ ಬಂದ್ಬಿಟ್ಟು ರೆಡ್ಯೂಸರ್. ಈ ಕೆಲಸ ಏನು ಅಂತಂದರೆ, ಟ್ಯಾಂಕಿಂದ ಬರುವಂಥ ಹೈ ಪ್ರೆಷರ್ ಗ್ಯಾಸ್ನ ಲೋ ಪ್ರೆಷರ್ ಮಾಡುತ್ತೆ ಇದು, ಅದ್ರ ಕೆಲಸ ಇದು. ಆಮೇಲೆ ಇದೊಂದು ಮೀಟರ್ ನೋಡ್ಬೋದು. ಇದು ಮ್ಯಾನ್ಯಲಾಗಿ ನೋಡ್ಕೊಳ್ಳೋ ಮೀಟ್ರ್, ಎಷ್ಟಿದೆ ಗ್ಯಾಸ್ ಏನು ಅಂತ. ಒಳಗಡೆ ಕೂಡ ಸ್ವಿಚ್ ಇರುತ್ತೆ, ಓಕೆನಾ? ಈ ಥರ ರೆಡ್ಯೂಸರ್ ಒಂದು ಬರುತ್ತೆ. ಆಮೇಲೆ ಒಳಗಡೆ ಅಲ್ಲಿ ಬ್ಲಾಕ್ ಕಲರ್ ಕಾಣ್ತಿದೆ ನೋಡಿ, ಇವು ಬ್ಲಾಕ್ ಕಲರ್, ಈ ಬೆರಳ ಹತ್ರ ನೋಡಿ, ಇಲ್ಲಿ ಇವು 4 ಕಾಣ್ತಿದೆಯಲ್ಲ ನಿಮಗೆ, ಇದು ಬಂದ್ಬಿಟ್ಟು ಇಂಜೆಕ್ಟರ್ಗಳು. ಇದ್ರ ಕೆಲಸ ಏನು ಅಂದರೆ, ಇಂಜನ್ಗೆ ಗ್ಯಾಸನ್ನ ಸಪ್ಲೈ ಮಾಡೋದು ಅಷ್ಟೇ ಕೆಲಸ ಅದು. 1, 2. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ECM, ನೀವು ಇಲ್ಲಿ ನೋಡ್ಬೋದು. ಇದು ಪೆಟ್ರೋಲ್ ECM, ಇದು CNG ECM. ಇದಿಷ್ಟೇ ಬರೋದು, ಬೇರೆ ಇನ್ನೇನೂ ಬರೋಲ್ಲ ನಿಮಗೆ. ನೋಡಿ, ತುಂಬ ಕ್ಲಿಯರ್ ಆಗಿದೆ ಇಂಜನ್ ರೂಮು. ಎಲ್ಲ ಕಡೆ ಸರ್ವಿಸ್ ಆರಾಮಾಗಿ ರಿಪೇರಿ ಎಲ್ಲ ಮಾಡಿಸ್ಕೋಬೋದು ನೀವು. ಏನೂ ನಿಮಗೆ ಕನ್ಫ್ಯೂಷನ್ ಇರಲ್ಲ, ಓಕೆನಾ? ಎಲ್ಲ ಥರ ಮೆಕ್ಯಾನಿಕ್ ಕೆಲಸ ಮಾಡ್ಸೋಕ್ಕೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಬಲೆನೋ ಗಾಡಿದು ಇಂಜನ್ ರೂಮ್. ಇದು ಈ ಥರ ಇರುತ್ತೆ. ಗ್ಲಾನ್ಸಾ ಗಾಡಿ, ಗ್ಲಾನ್ಸಾ ಬಲೆನೋ ಎರಡೂ ಒಂದೇ, ಬಟ್ ಇದು ಗ್ಲಾನ್ಸಾ ಗಾಡಿ, ಇದು ಟೊಯೋಟಾ ಗ್ಲಾನ್ಸಾ. ಇದರಲ್ಲಿ ಈ ಥರ ಇರುತ್ತೆ, ನೀವು ನೋಡ್ಬೋದು. ಇಂಜನ್ ರೂಮ್ದು ಫಿಟ್ಟಿಂಗ್ ಆದಮೇಲೆ ಆರಾಮಾಗಿ ನೀವು ಸರ್ವಿಸು, ರಿಪೇರಿ ಎಲ್ಲ ಥರ ಕ್ಲೀನಾಗಿ ಮಾಡಿಸ್ಕೋಬೋದು. ಯಾವುದು ಏನು ಅಡ್ಡಿ ಆಗೋದಿಲ್ಲ ಇದರಲ್ಲಿ. ನೋಡ್ಬೋದು ಇಲ್ಲಿ ನೋಡಿ, ಹಿಂಗೆ ಎಲ್ಲ ಆಟೋಮೆಟಿಕ್ಕಾಗಿ ಕೆಲಸ ಮಾಡುತ್ತೆ. ನಿಮ್ಮದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ, ನೀವು ಪೆಟ್ರೋಲ್ಗೆ ಗಾಡಿಗೆ CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಅರ್ಧಕ್ಕಿಂತ ಜಾಸ್ತಿ ಉಳಿಯುತ್ತೆ. ನಾವು ಅರ್ಧ ಗ್ಯಾರಂಟಿ ಕೊಡ್ತೀವಿ. ಇದು 50ರಿಂದ 60%, 65%ವರೆಗೂ ಕೂಡ ಹೋಗುತ್ತೆ ಸೇವಿಂಗು. ಅರ್ಧ ಅಂತೂ ಕನ್ಫರ್ಮಾಗಿ ಉಳಿಯುತ್ತೆ ನಿಮಗೆ. ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಪೆಟ್ರೋಲ್ ಕಾಸ್ಟ್ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಫಿಟ್ಟಿಂಗು. ಮಹದೇವಪುರ, ನಾಗರಬಾವಿ, ಎಲ್ಲಿ ಬೇಕಾದ್ರೆ ಫಿಟ್ಟಿಂಗ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಈ ಥರ. ಇನ್ನು ಒಳಗಡೆ ಬಂದ್ಬಿಟ್ಟು ಸಿಂಪಲಾಗಿ ಒಂದು ಸ್ವಿಚ್ ಬಂದಿರುತ್ತೆ ನೋಡಿ, ಈ ಥರ ನೋಡಿ. ಸ್ವಿಚ್ಚು ಇಲ್ಲಿ ಮಧ್ಯದಲ್ಲಿ ಸ್ವಿಚ್ಚು ಪ್ರೆಸ್ ಮಾಡೋದಿರುತ್ತೆ. ಪ್ಲಸ್ ಗೇಜ್ ಕೂಡ ಇಲ್ಲೇ ಕಾಣುತ್ತೆ ನಿಮಗೆ ನೋಡಿ. ಈ ಥರ ಇಲ್ಲಿ ಬಟನ್ಗಳು ಕಾಣ್ತವೆ, ಈ ಥರ ಇರುತ್ತೆ. ಇದು ಹೊಸ ಗಾಡಿ, ಇದು ಓಕೆನಾ? ಇದು ಹೊಸ ಗಾಡಿ ನೋಡಿ. ಇಲ್ಲಿ ಕೂರ್ಗ್ ಬಾಯ್ಸ್ ನೋಡಿದ್ರಾ? ಇಲ್ಲಿ ಹಂಗೆ, ಇಲ್ಲಿ A12 ಕೂರ್ಗ್ ಅಂತ ಹಿಂಗೆ. ಯಾವುದೇ ಗಾಡಿ ಇರಲಿ ಬನ್ನಿ, ನೀವು CNG ಹಾಕಿಸ್ಕೊಳ್ಳಿ. ನೋಡಿ, ಇದರಲ್ಲಿ ಬಂದ್ಬಿಟ್ಟು 2 ಥರ ಫಿಟ್ಟಿಂಗ್ ಬರುತ್ತೆ. ಒಂದು ಸ್ಟೆಪ್ನಿ ನಿಲ್ಲಿಸೋ ಥರ, ಅಂದರೆ ನೋಡಿ ಇಷ್ಟು ಜಾಗ ಇರುತ್ತೆ ಸ್ಪೇಸ್ ನಿಮಗೆ. ಇದ್ರ ಮೇಲೂ ಲಗೇಜ್ ಇಕ್ಕೋಬೋದು, ಯೂಸ್ ಮಾಡ್ಕೋಬೋದು. ಸ್ಟೆಪ್ನಿ ನಿಲ್ಲಿಸೋ ಥರ ಬರುತ್ತೆ. ಇಲ್ಲ ಇನ್ನೊಂದು ಸ್ಟೆಪ್ನಿ ಕೆಳಗಡೆ ಸೇಮ್ ಪ್ಲೇಸಲ್ಲಿ ಯೂಸ್ ಆಗಬೇಕು ಅಂದರೆ ಏನಾಗುತ್ತೆ, ಈ ಸಿಲಿಂಡರ್ನ ಹೈಟಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಹೈಟಲ್ಲಿ ಫಿಟ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಸ್ಟೆಪ್ನಿ ಸೇಮ್ ಪ್ಲೇಸಲ್ಲಿ ಯೂಸ್ ಆಗುತ್ತೆ, ಬಟ್ ನಿಮಗೆ ಲಗೇಜ್ ಸ್ಪೇಸು ತುಂಬ ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ನಾವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ 2 ಥರ ತೋರಿಸ್ತೀವಿ.
ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಆ ಥರ ನೀವು ಮಾಡಿಸ್ಕೋಬೋದು ನೋಡಿ. ಇದು ಬಂದ್ಬಿಟ್ಟು ಲಗೇಜ್ ಸ್ಪೇಸ್ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿರೋದು. ಓಕೆನಾ, ಈ ಥರ ಬರುತ್ತೆ. ಇದು 9 kg ಫಿಲ್ಲಿಂಗ್ ಹಾಕಿದ್ದೀವಿ. ಫಿಲ್ಲಿಂಗು 9 kg ಆಗುತ್ತೆ. ಈ ಥರ ಜಾಸ್ತಿ ಟ್ಯಾಂಕ್ ವೆಯ್ಟು ಬರೋದಿಲ್ಲ, ಆಮೇಲೆ ಚೆನ್ನಾಗಿ ಕೂಡ ಇರುತ್ತೆ. ಹಂಗಾಗಿ ನಿಮ್ಮದು ಯಾವುದೇ ಪೆಟ್ರೋಲ್ ಗಾಡಿ ಇರಲಿ, ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಉಳಿಸಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ನೋಡಿ, ಸ್ವಲ್ಪನೂ ಶೇಕನ್ನು ಮಾತೇ ಇಲ್ಲ, ಆ ಥರ ಫಿಟ್ಟಿಂಗ್ ಆಗಿದೆ. ಫಸ್ಟ್ ಕ್ಲಾಸ್ ಫಿಟ್ಟಿಂಗ್, ಏನು ಅಲ್ಲಾಡೋದು ಅವೆಲ್ಲ ಏನೂ ಇಲ್ಲ. ಈ ಥರ ಬರುತ್ತೆ ಫಿಟ್ಟಿಂಗ್ ನೋಡಿ. ನೋಡ್ಬೋದು ಇಲ್ಲಿ ನೋಡಿ, ಇಷ್ಟು ಜಾಗ ಸ್ಟೆಪ್ನಿ ಇಟ್ಟ ಮೇಲೂ ಅದ್ರ ಮೇಲೆ ಕೂಡ ಲಗೇಜ್ ಇಕ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ಥರ ಬರುತ್ತೆ ನೋಡಿ. ನೀವು ಅಷ್ಟು CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನೇ ಮಾಹಿತಿ ಬೇಕಾದ್ರೂ ನಾನು ತೋರಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಕೂಡ CNG ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ 3 ವರ್ಷ ಆಗಿರೋ ಟ್ಯಾಂಕ್ಗಳು ರೀಟೆಸ್ಟ್ ಮಾಡ್ಬೇಕಂದ್ರೆ ಅದು ಕೂಡ ಫೆಸಿಲಿಟಿ ಇದೆ, ಅದನ್ನು ಕೂಡ ಮಾಡ್ಕೊಡ್ತೀವಿ. ಪ್ಲಸ್ ಟ್ಯಾಂಕ್ ಅಪ್ಗ್ರೇಡ್ಗಳು ಮಾಡಬೇಕಂದ್ರೆ ಟ್ಯಾಂಕ್ ಅಂದರೆ ಚಿಕ್ಕ ಟ್ಯಾಂಕ್ ದೊಡ್ಡ ಟ್ಯಾಂಕ್ ಹಾಕೋದು ಅದು ಕೂಡ ಮಾಡ್ಕೊಡ್ತೀವಿ. ಹಿಂಗೆ ಎಲ್ಲ ಕೆಲಸ ಇರುತ್ತೆ. ನೀವು ಕೂಡ CNG ಹಾಕೋಬೋದು. ಆಮೇಲೆ CNG ಫಿಲ್ಲಿಂಗ್ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪಲ್ಲೇ ಕೊಟ್ಟಿರ್ತೀವಿ. ಈ ಥರ ಇರುತ್ತೆ ನೋಡಿ, ಈ ಥರ ಫಿಲ್ಲಿಂಗ್ ಕೊಡ್ತೀವಿ. ಚಿಕ್ಕ ಫಿಲ್ಲಿಂಗು ಮಾಮೂಲಿ, ನಿಮ್ಮದು ಯಾವುದೇ ಗಾಡಿ ಇರಲಿ ಈ ಥರ ಪೆಟ್ರೋಲ್ ಕ್ಯಾಪಲ್ಲೇ ಫಿಲ್ಲಿಂಗ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಂಗಾಗಿ ಬನ್ನಿ, ನೀವು CNG ಹಾಕಿಸ್ಕೊಳ್ಳಿ, ನಿಮ್ಮದು ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.